ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಅತ್ಯಂತ ಬರ್ಬರ ರೀತಿಯಲ್ಲಿ ಕೊಂದಂತಹ ಆರೋಪ ದರ್ಶನ್ ಮತ್ತು ಪಟಾಲಂ ಮೇಲಿದೆ. ಇದೇ ಕಾರಣಕ್ಕೆ ಪರಪನಗರ ಹರದ ಪಾಲಾಗಬೇಕಾಯಿತು ದರ್ಶನ್. ಈ ವೇಳೆ ದರ್ಶನ್ ತನಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗ್ತಿಲ್ಲ ಅಂತ ಕೋರ್ಟ್ಗೆ ಅರ್ಜಿ ಹಾಕೊಂಡ್ರು. ಕೋರ್ಟ್ ಡೈರೆಕ್ಷನ್ ಕೊಟ್ಟರು ವಾಪಸ್ ಏನು ಮೂಲಭೂತ ಸೌಕರ್ಯಗಳಿಲ್ಲ ಅಂತ ದರ್ಶನ್ ಪರ ವಕೀಲರು ಮತ್ತೆ ಅರ್ಜಿ ಹಾಕೊಂಡ್ರು. ಇದರ ಸತ್ಯಾಸತ್ಯತೆ ಅರಿಯೋದಕ್ಕೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಜೈಲಲ್ಲಿರುವ ಸೌಲಭ್ಯಗಳ ಕುರಿತಾಗಿ ಪರಿಶೀಲನೆಯನ್ನ ಮಾಡಿದ್ರು. ನಿನ್ನೆ ನಿರೀಕ್ಷೆಯಂತೆ ಭೇಟಿ ಕೊಟ್ಟರು. ಪ್ರಮುಖವಾಗಿ ಸಿವಿಲ್ ನ್ಯಾಯಾಧೀಶರು, ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರು ನಗರ ಇವರಿಂದ ಭೇಟಿಯಾಗಿ ಪರಿಶೀಲನೆ ಆಯಿತು. ದರ್ಶನ್ ಬ್ಯಾರಕ್ಗೆ ಭೇಟಿ ಕೊಟ್ಟು ಅಧಿಕಾರಿಗಳು ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ತನ್ನ ಸಮಸ್ಯೆಗಳನ್ನು ಸೇವಾ ಅಧಿಕಾರಿ ಮುಂದೆ ಹೇಳಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ ಜೈಲಧಿಕಾರಿಗಳ ಬಳಿ ಕೂಡ ಹೇಳಿಕೆಯನ್ನು ದಾಖಲು ಮಾಡಿದ್ದು, ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಇರೋ ಸೌಲಭ್ಯ ಎಷ್ಟು, ದರ್ಶನ್ಗೆ ಯಾವ್ಯಾವ ಸೌಲಭ್ಯಗಳನ್ನು ಕೊಟ್ಟಿದ್ದೀರಿ ಅನ್ನೋ ಕುರಿತಾಗಿ ಉತ್ತರವನ್ನು ದಾಖಲಿಸಿಕೊಂಡಿದ್ದಾರೆ. ಈ ಬಗ್ಗೆ ಇವತ್ತು ಕೋರ್ಟ್ಗೆ ವರದಿಯನ್ನು ಸಬ್ಮಿಟ್ ಮಾಡ್ತಾರಂತೆ. ಶನಿವಾರ ವರದಿಯ ಬಗ್ಗೆ ವಿಚಾರಣೆ ನಡೆಯಲಿದ್ದು, ಸೇವಾ ಪ್ರಾಧಿಕಾರದ ವರದಿಯ ಮೇಲೆ ದರ್ಶನ್ಗೆ ಹಾಸಿಗೆ ದಿಂಬಿನ ಭವಿಷ್ಯ ನಿಂತಿದೆ. ಹಾಗಾದ್ರೆ ಏನೇನಾಯಿತು ನಿನ್ನೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೋಡೋಣ. ದರ್ಶನ್ ಬಾರಾಗೆ ಪರಿಶೀಲನೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಬಂದರು. ಕಾನೂನು ಸೇವಾ ಪ್ರಾಧಿಕಾರದ ಟೀಮು ಯಾರ್ಯಾರಿದ್ರು ಅಂತ ನಾವು ವಿವರಿಸಿದ್ವಿ ನಿಮಗೆ. ಅವ್ರು ಬಂದರು. ಕೊಲೆ ಆರೋಪಿ ದರ್ಶನ್ ಇರುವಂತಹ ಬ್ಯಾರಕ್ನ ಸ್ಥಿತಿಗತಿ ಹೇಗಿದೆ, ಸನ್ಲೈಟ್ ಬೀಳ್ತಾ ಇದೆಯಾ, ಸೂರ್ಯ ಕಿರಣಗಳು ತಲುಪ್ತಾ ಇದೆಯಾ, ಅತ್ಯಂತ ಕೆಟ್ಟದಾಗಿದೆಯಾ ರೂಮು, ಆಮೇಲೆ ಇಕ್ಕಟ್ಟಾಗಿದೆಯಾ ಅನ್ನೋದನ್ನು ಚೆಕ್ ಮಾಡಿದ್ದಾರೆ. ರೂಮ್ ಪರಿಶೀಲನೆ, ಬ್ಯಾರಕ್ ಪರಿಶೀಲನೆ ಅಂದರೆ ಅದೇ. ಆಮೇಲೆ ಜೈಲಿನ ನಿಯಮದ ಪ್ರಕಾರ ಇರುವ ಸೌಲಭ್ಯಗಳು ಎಷ್ಟು, ಹಾಸಿಗೆ ದಿಂಬು ಅಂತೆಲ್ಲ ಕೇಳಿದ್ರಲ್ಲ, ಎಷ್ಟು ಕೊಡ್ಬೋದು, ಏನು ಕೊಡೋಕ್ಕಾಗಲ್ಲ, ಅದನ್ನು ಚೆಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ ದರ್ಶನ್, ಹಾಗೂ ಜೈಲಲ್ಲಿರುವ ವಿಚಾರಣಾಧೀನ ಕೈದಿಯ ಘನತೆಗೆ ಚ್ಯುತಿ ಬರೋ ಕೆಲಸ ಎಲ್ಲಾದರೂ ಆಗಿದೆಯಾ ನೋಡ್ಕೊಳ್ತಾರೆ. ಮೇನ್ ಮೋಟಿವೇ ಅದು, ಇವ್ರನ್ನೆಲ್ಲ ಕಳಿಸಿರೋದಕ್ಕೆ. ಜೈಲಧಿಕಾರಿಗಳ ಬಳಿ ಕೂಡ ಹೇಳಿಕೆಯನ್ನು ದಾಖಲಿಸ್ಕೊಂಡಿದ್ದಾರೆ. ಯಾವ ಬೇಡಿಕೆಯನ್ನು ಅವ್ರು ಇಟ್ಟಿದ್ರು, ಯಾವುದನ್ನು ಎಷ್ಟು ಪೂರೈಸಿದ್ದಾರೆ, ಎಷ್ಟು ಪೂರೈಸಿಲ್ಲ ಅದನ್ನು ಅವ್ರ ಹತ್ರ ಕೂಡ ಪಡ್ಕೊಂಡಿದ್ದಾರೆ. CCTVಗಳನ್ನು ಕೂಡ, ಫುಟೇಜಸನ್ನು ಕೂಡ ತೊಗೊಂಡಿರ್ತಾರೆ. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕಿರ್ತಾರೆ. ದರ್ಶನ್ ಹೇಳಿಕೆಯನ್ನು ಕೂಡ ಸೇವಾ ಪ್ರಾಧಿಕಾರ ಪಡೆದಿದೆಯಂತೆ. ಈ ವೇಳೆ ಆತ ಕಂಪ್ಲೇಂಟನ್ನು ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಸಿಲು ಬೀಳ್ತಾ ಇಲ್ಲ ನನ್ನ ಕೋಣೆಗೆ, ವಾಕಿಂಗ್ ಮಾಡೋದಕ್ಕೆ ತುಂಬ ಚಿಕ್ಕ ಜಾಗವನ್ನು ಅವಕಾಶ ಕೊಟ್ಟಿದ್ದಾರೆ, ಒಂದು ಸಣ್ಣ ಪ್ಯಾಸೇಜ್ ರೀತಿ ಇದೆ, ಇಷ್ಟೇ ಅಡಿಗಳಷ್ಟು ಅವಕಾಶ ಇದೆ, ಹೆಂಗೆ ಸ್ವಾಮಿ ಮಾಡೋದು ನಾನು ಅಂತ ಕೇಳಿದಾರಂತೆ. 6 ಜನರನ್ನು ಒಂದೇ ಕಡೆ ಇಟ್ಟಿದ್ದಾರೆ ಅಂತ ದರ್ಶನ್ ಇದೇ ವೇಳೆ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾರೆ. ಅಂದರೆ ಇಕ್ಕಟ್ಟಾಗ್ತಿದೆ ಪರಿಸ್ಥಿತಿ ಅಂತ ಹೇಳ್ಕೊಂಡಿದ್ದಾರಂತೆ. ಇದೇ 6 ಜನರ ಪೈಕಿ ಕೆಲವರೆಲ್ಲ ತಮ್ಮ ಹಾಸಿಗೆ ದಿಂಬೆಲ್ಲ ಇವ್ರಿಗೆ ಕೊಟ್ರಂತೆ, ಅಂದರೆ ತಮ್ಮ ಜಮಖಾನ ಎಲ್ಲ ನೋಡಿ ಅವರೇ ಇರೋದು ಆಗ್ತಾ ಇಲ್ಲ, ಒಟ್ಟಿಗೆ ಆಗ್ತಾ ಇಲ್ಲ ನನಗೆ ಅನ್ನೋದು ಅವ್ರ ಬಗ್ಗೆನೇ ಹೇಳ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಲ್ಲಿ ಸ್ವತಂತ್ರ ಹರಣ ಆಗ್ತಿದೆ ಅನ್ನೋದು ದೂರು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಯಾವೆಲ್ಲ ಅಂಶಗಳನ್ನ ಐಡೆಂಟಿಫೈ ಮಾಡಿದ್ದಾರೆ ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ಕೊಟ್ಟಾಗ, ಏನಾಗಬಹುದು, ನಿರೀಕ್ಷೆ ಏನು? ಮಮತಾ, ನಿನ್ನೆ ಕೋರ್ಟ್ ಸೂಚನೆಯಂತೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ನಿನ್ನೆ ಮಧ್ಯಾಹ್ನ 1:30ರಿಂದ 3:30ರವರೆಗೂ ಅಂದ್ರೆ 2 ಗಂಟೆಗಳ ಕಾಲ ಜೈಲಿನಲ್ಲಿ ಪರಿಶೀಲನೆ ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ನಟ ದರ್ಶನ್ ಉಳಿದುಕೊಂಡಿದ್ದಂತ ಸೆಲ್ ಬಳಿಯೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಈಗಾಗಲೇ ಅವರು ಆರೋಪಿಸಿದಂತೆ, ಅವ್ರ ಪರ ವಕೀಲರು ಆರೋಪಿಸಿದಂತೆ ಬಿಸಿಲು ಬೀಳ್ತಾ ಇಲ್ಲ, ಮತ್ತೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲ, 25 ಅಡಿ ಉದ್ದ ಇದೆ, 3 ಅಡಿ ಅಗಲ, ಅದ್ರಲ್ಲೇ ವಾಕಿಂಗ್ ಮಾಡ್ಬೇಕು, ಬಿಸಿಲು ಬೀಳ್ತಾ ಇಲ್ಲ, ಆ ತರದ್ದೆಲ್ಲ ಆರೋಪ ಮಾಡಿದ್ರು. ಅದರಂತೆ ನಿನ್ನೆ ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಮೊದಲಿಗೆ ಜೈಲಿನ ಒಳಗಡೆ ಹೋದ ನಂತರದಲ್ಲಿ ಅಲ್ಲಿನ CCTVಗಳನ್ನ ಚೆಕ್ ಮಾಡುವಂತದ್ದು, ಮತ್ತೆ ಆ ಸೆಲ್ ಬಳಿ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿ ಏನಿದ್ದಾರೆ ಅವ್ರ ಬಳಿ ಬಾಡಿ 1 ಕ್ಯಾಮ್ರಾ ಇದೆ, ಅದರಲ್ಲಿರುವಂತಹ ರೆಕಾರ್ಡಿಂಗ್ಸ್ ಏನಿದೆ ಅದನ್ನು ಕೂಡ ಪರಿಶೀಲನೆ ಮಾಡಿದ್ದು. ಜೈಲಿನ ಮ್ಯಾನ್ಯುಯಲ್ ಏನಿದೆ, ಈ ನಟ ದರ್ಶನ್ ಇತರೆ ಆರೋಪಿಗಳಿಗೆ ಕೊಡ್ತಿರುವಂತ ಸೌಲಭ್ಯಗಳೇನು, ಮತ್ತೆ ಕೋರ್ಟ್ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಕನಿಷ್ಠ ಸೌಲಭ್ಯಗಳನ್ನು ನೀಡಿ ಅಂತೇಳಿ, ಆ ಸೌಲಭ್ಯಗಳೇನು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಏನಾದ್ರೂ ವೈಲೇಷನ್ ಆಗಿದೆಯಾ ಅನ್ನೋದನ್ನು ಕೂಡ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ ನಂತರದಲ್ಲಿ ನಟ ದರ್ಶನನ್ನು ಕೂಡ ಮಾತಾಡ್ತಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಅವರು ಕೂಡ ಒಂದಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇವತ್ತು ಆ ವರದಿಯನ್ನ ಕೋರ್ಟ್ ಕೂಡ ಸಲ್ಲಿಸ್ತಾರೆ. ಕೋರ್ಟ್ ಆ ವರದಿ ಆಧಾರದ ಮೇಲೆ ಶನಿವಾರ ಅದು ಸಂಬಂಧಪಟ್ಟಾಗೆ ಆದೇಶ ಕಾಯ್ದಿರಿಸಿರುವಂತದ್ದು. ಧನ್ಯವಾದ ಉಮೇಶ್, ತಮ್ಮ ಮಾಹಿತಿಗಾಗಿ.